ಇದೇನ ಇದು ಓಪನೇ ಆಗ್ತಿಲ್ಲ. ಕಾಲ್ ಲಿಸ್ಟ್ ಎಲ್ಲಿದೆ ಇಲ್ಲಿ? ಮಿಸ್ ಕಾಲ್ ಕೊಡ್ತಾನೆ ಅವನು, ಅದು ನನ್ನ ಮಗಳಿಗೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಹಾಂ, ತೋರಿಸು, ಅದು ಎಲ್ಲಿ ತೋರಿಸು. ಮಾಡ್ತೀನಿ, ಅವನು ಫೋನ್ ಮಾಡಿ ಹೋಗಿತೀನಿ. ಅಯ್ಯಯ್ಯೋ, ಅಮ್ಮಂಗೇನಾದ್ರೂ ದೇವಂತ ಗೊತ್ತಾದ್ರೆ ಗೀತು ನನ್ನ ಕತೆ. ಕೊಡಮ್ಮ ಫೋನು. ಚುಕ್ಕಿ, ಫೋನ್ ಯಾಕೆ ಕಿತ್ಕೊಂಡೆ? ಯಾವುದದು ಪದೇ ಪದೇ ಕಾಲ್ ಬರ್ತಾ ಇರೋದು? ನೀನ್ಯಾಕೆ ಪದೇ ಪದೇ ಕಟ್ ಮಾಡ್ತಿದ್ಯಾ? ನನಗೆ ಯಾಕೋ ನೀನು ನೋಡಿದ್ರೆ ಅನುಮಾನ ಬರ್ತಿದೆ. ಅದು ನಿಜವಾಗ್ಲೂ ಅನ್ನೋನ್ ನಂಬರೇನಾ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಯಾಕೆ ಸ್ವಿಚ್ ಆಫ್ ಮಾಡಿದೆ? ಅವ್ನು ನಿನಗೆ ಗೊತ್ತಿರೋನಾ? ಅವ್ನು ನಿನಗೆ ಗೊತ್ತಿರೋನಾ? ಅದು ಮುಂದಕ್ಕೆ ಹೇಳು. ಅಮ್ಮ, ಅದು ಕೇಕ್ ಆರ್ಡರ್ ಕೊಟ್ಟಿದ್ರಲ್ಲ ಇವತ್ತು, ಅವರೇ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದಾರೆ. ನನ್ನ ಹತ್ರನೇ ಬಿಡ್ತೀನಿ ರೈಲು? ಹಾಂ, ಕೇಕ್ ಆರ್ಡ್ರ್ ಕೊಟ್ಟಿರೋರಾದರೆ ಯಾಕೆ ನೀನು ಇಷ್ಟೊಂದು ಭಯ ಪಡಬೇಕು? ಅಮ್ಮ, ಅದು ಕೇಕ್ ಡೆಲಿವರಿ ಮಾಡೋದು ಲೇಟ್ ಆಯ್ತಲ್ಲ, ಅದಕ್ಕೆ ಬೈಯಕ್ಕೆ ಕಾಲ್ ಮಾಡ್ತಿದ್ದಾರೆ. ಅವ್ರು ಏನಾದರೂ ಇವಾಗ ನಾನು ಫೋನ್ ಎತ್ತಿದ್ರೆ ಚೆನ್ನಾಗಿ ಬೈದಾಕ್ತಾರೆ. ಆಮೇಲೆ ನಾನು ಗಾಬರಿ ಕೇಕ್ ಎಲ್ಲ ಹಾಳು ಮಾಡಿಬಿಡ್ತೀನಿ. ಇವಾಗ ನಾನು ಹೋಗೆಲ್ಲ ರೆಡಿ ಮಾಡ್ಕೋತೀನಿ. ಫಸ್ಟ್ ಆಫ್ ಆಲ್, ನನ್ನ ಮಗಳು ಯಾವತ್ತೂ ಆರ್ಡರ್ನ ಲೇಟ್ ಮಾಡಿದವಳೆ ಅಲ್ಲ. ಅಕಸ್ಮಾತ್ ಲೇಟ್ ಆದರೂ ಖುಷಿಯಾಗಿ ಮಾತಾಡಿ ಕನ್ವಿನ್ಸ್ ಮಾಡ್ತಾಳೆ. ಇವಳು ಇಷ್ಟೊಂದು ಹೆದರ್ಕೊಂಡಿದ್ದಾಳೆ ಅಂದರೆ ಅದು ಯಾರು ಫೋನ್ ಇರಬಹುದು? ಹಾಂ, ಚುಕ್ಕಿ, ಅಮ್ಮನ ಹತ್ರನೇ ವಿಷಯನ ಮುಚ್ಚಿಡ್ತಾ ಇದೆಯಾ? ನನಗೆ ಗೊತ್ತು ಹೇಗೆ ಕಂಡಿಡಿಬೇಕು ಅಂತ. ಖಂಡಿತ ಬಿಡಲ್ಲ, ಹಿಡಿದೇ ಹಿಡಿತೀನಿ. ಹಲೋ, ಏಜ ಈ ಕಡೆನೇ ಬರ್ತಿದ್ದಾರೆ. ಏಜೆ ಕೂಗ್ದಾಗಾಯ್ತಲ್ವಾ? ಬನ್ನಿ ನೋಡೋಣ. ಲೀಲಾ, ಲೀಲಾ,
ಲೀಲಾ ಲೀಲಾ ಕಣ್ಬಿಡಲಿಲ್ಲ ಲೀಲಾ 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 ಕಣ್ಬಿಡಲಿಲ್ಲ ಎಲ್ಲ ನನ್ನ ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೋ ನೋಡಬೇಕು. ಆ ಎಡ್ವರ್ಡ್ ರಾಣಿ ನನ್ನೇನೆ ಸೆಲ್ಫಿ ಕ್ವೀನ್ ಅಂತ ಎಲ್ಲರೂ ಮುಂದೆ ಶೇಪ್ ಔಟ್ ಮಾಡಿಬಿಟ್ಲು. ನನಗೆ ಬರ್ತಿರೋ ಕೋಪಕ್ಕೆ ಯಾರಿದ್ದೀರಾ? ನನ್ನ ರೂಮ್ ಲಾಕ್ ಆಗಿದೆಯಲ್ಲ, ಯಾರಿದ್ದೀರಾ ಒಳಗೆ? ಯಾರು? ನೀನು ಅದು ಈ ಅವತಾರದಲ್ಲಿ ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡ್ಲಿ, ಆ ಲೀಲಾ ನನಗ್ ಮೋಸ ಮಾಡಿ ನನ್ ಸ್ಥಾನ ಕಿತ್ಕೊಂಡಿದ್ದಾಳಲ್ಲ, ಅದಕ್ಕೆ ಅವಳನ್ನ ಸಾಯಿಸೋದಕ್ಕಂತಾನೆ ಇಲ್ಲಿಗೆ ಬಂದಿದ್ದೀನಿ. ಅವಳು ತಿನ್ಸೋದಕ್ಕೆ ಅಂತ ಸ್ವೀಟ್ ತಂದಿದ್ನಲ್ಲ, ಅದ್ರಲ್ಲಿ ವಿಷ ಹಾಕಿದೆ. ಪಾಪಿ ಅದನ್ನ ನನಗೆ ತಿನ್ನಿಸ್ಬಿಟ್ಲು. ಸತ್ಯ, ಸ್ವಲ್ಪ ಯಾಮಾರಿದ್ರು ನನ್ ಜೀವನ ಹೊಟ್ಟೋಗ್ತಿತ್ತು. ನೀನ್ ಏನಾದ್ರು ಹುಡುಕಿ ಹಿಡ್ದಿದ್ಯಾ? ಆ ಗುಂಪಲ್ಲಿ ನೀನು ಯಾರಾದ್ರೂ ಕಣ್ಣು ಹಿಡ್ದಿದ್ರೆ ನಿನ್ ಕತೆ ಏನಾಗ್ತಿತ್ತು ಅಂತ ನಿನಗೇನಾದ್ರು ಗೊತ್ತಾ? ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನಾ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ. ಒಟ್ನಲ್ಲಿ ನನ್ನ ನೆಮ್ಮದಿ ಹಾಳು ಮಾಡ್ದವಳು ಉಳಿಬಾರ್ದು. ಅವಳೇನು ಉಳಿಯೋದು? ಸ್ವಲ್ಪ ಯಾಮಾರಿದ್ರೆ ನೀನೇ ಗೊಟ್ಟಕ್ಕಂತಿದ್ಯಲ್ಲ. ನಾನು ಇಷ್ಟಕ್ಕೆ ಬಿಡೋಳಲ್ಲ ಲಕ್ಷ್ಮಿ. ನನ್ನ ಹತ್ರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ತುಂಬಾ ಪ್ಲಾನ್ಸ್ಗಳಿದೆ. ಪ್ಲಾನ್ ಎ ಏನೋ ಫ್ಲಾಪ್ ಆಯ್ತು, ಆದ್ರೆ ಪ್ಲಾನ್ ಬಿನ ಟ್ರೈ ಮಾಡ್ತೀನಿ. ಅವಳ ಹೆಣ ಉರುಳಿಸ್ರೇನೆ ನಾನು ಈ ಮನೆಯಿಂದ ಆಚೆ ಹೋಗೋದು. ಏನ್ ಮಾಡಕ್ ಹೊರಟಿದ್ಯಾ ನೀನು? ಆಮೇಲೆ ನನ್ ತಲೆಗೆ ಬರುತ್ತೆ. ನಾ ಇಲ್ಲಿಗೆ ಬಂದಿರೋದ ಯಾರಿಗೂ ಗೊತ್ತಾಗಿಲ್ಲ, ಇನ್ನು ನಿನ್ ತಲೆಗೆ ಹೇಗೆ ಬರುತ್ತೆ? ನೀ ಟೆನ್ಷನ್ ಮಾಡ್ಕೊಂಬಿಡ ಲಕ್ಷ್ಮಿ, ಅವಳ ಕತೆನ ನನಗ್ ಬಿಟ್ಬಿಡು. ನೋಡ್ತಾಯ ನಾನು ಏನ್ ಮಾಡ್ತೀನಿ ಅಂತ.